ಕಳೆದ ಮಾರ್ಚ್ 26ರಿಂದ ಕನ್ನಡ ಪರ ಸಂಘಟನೆಗಳು ಹೋರಾಟ ನಡೆಸಿದ್ರು ಕೂಡ ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಅಂತೇಳಿ ಒಂದು ಸಾಲಿನ ನಿರ್ಣಯ ತಗೊಳ್ಳಿಕ್ಕೆ ಮಹಾನಗರ ಪಾಲಿಕೆಯ ಸರ್ವ ಸದಸ್ಯರು ಆಡಳಿತ ಮಂಡಳಿ ಆಗಿರ್ಬೋದು ವಿರೋಧ ಪಕ್ಷದವರು ಆಗಿರ್ಬೋದು ವಿಫಲರಾಗಿದ್ದನ್ನು ನಾವು ಇವತ್ತು ಖಂಡಿಸಿದ್ದೀವಿ. ಪದೇ ಪದೇ 3 ಸಭೆಗಳನ್ನು ಅವರು ಮುಂದೂಡಿದ್ದಾರೆ. ಇದು 3ನೇ ಸಭೆ ಅನಿಸುತ್ತದೆ. ಈ 3ನೇ ಸಭೆಯನ್ನು ಮುಂದೂಡಿದರೆ ಆಡಳಿತಾತ್ಮಕ ಬಿಕ್ಕಟ್ಟು ಬಂದು ನಮ್ಮ ಮಹಾನಗರ ಪಾಲಿಕೆ ಏನಾದರೂ ಸೂಪರ್ ಸೀಡ್ ಆಗಬಹುದು ಅನ್ನೋ ಒಂದು ಭಯ ಅವರಲ್ಲಿ ಹುಟ್ಟಿ ಕಾಟಾಚಾರಕ್ಕೆ ಈ ಸಭೆ ಮಾಡಕತ್ತಾರೆ. ಈ ಸಭೆಯನ್ನು ನಾವು ಖಂಡಿಸ್ತೀವಿ. ನೀವು ಸಭೆ ಮಾಡೋದಾಯ್ತು ಅಂತಂದ್ರೆ ಮೊದಲು ಗೊತ್ತುವಳಿ ಅಂಗೀಕರಿಸ್ರಿ, ಆಮೇಲೆ ಸಭೆ ಮಾಡಿರಿ. ಸಭೆ ನೀವು ಗೊತ್ತುವಳಿ ಸ್ವೀಕರಿಸಲಿಲ್ಲ ಅಂತಂದ್ರೆ ಸರ್ಕಾರದ ಏನೇನು ಸೌಲಭ್ಯ ತಗೊಳಕತ್ತಿದ್ರಿ ಅವನ್ನೆಲ್ಲ ಪಕ್ಕಕ್ಕೆ ಇಡ್ರಿ. ಸರ್ಕಾರಿ ವಾಹನ ಉಪಯೋಗ ಮಾಡಬೇಡ್ರಿ, ಸರ್ಕಾರಿ ಭತ್ತೆ ತಗೋಬೇಡ್ರಿ. ನೀವು ಯಾವುದೂ ಎಲ್ಲವನ್ನು ತಗೊಂಡು ಸರ್ಕಾರಿ ತಗೊಂಡು ಕೇರಿ ನಮ್ಮ ತೆರಿಗೆಯನ್ನು ನೀವು ದುರುಪಯೋಗ ಮಾಡಲಿಕ್ಕೆ ನಾವು ಖಂಡಿಸ್ತೀವಿ. ಅದಕ್ಕಾಗಿ ನೀವು ಗೊತ್ತುವಳಿ ಸ್ವೀಕರಿಸಿದ್ರೆ ಆ ಸರ್ಕಾರಿ ವಾಹನಗಳನ್ನು ಉಪಯೋಗ ಮಾಡಿ, ಇಲ್ಲ ಅಂತಂದ್ರೆ ಇವತ್ತೇ ನೀವು ಆ ಸರ್ಕಾರಿ ವಾಹನಗಳನ್ನ ಬಿಟ್ಟು ನಿಮ್ಮ ಮನೆಗೆ ತೆರಳಬೇಕಂತೇಳಿ ನಾವು ಎಚ್ಚರಿಕೆ ಕೊಡ್ತೀವಿ. ಯಾಕೆ ವಿಳಂಬ ಮಾಡ್ತಾರೆ ಅವ್ರನ್ನ ಕೇಳಬೇಕು. ಯಾಕಂತಂದ್ರೆ ಇಷ್ಟು 22 ಸಂಘಟನೆಗಳು ಕೂಡಿ ಎಷ್ಟೋ ನಾವು ಪ್ರತಿಭಟನೆ ಮಾಡಿದ್ರು ಕೂಡ ವಾಟಾಳ್ ನಾಗರಾಜ್ ಅವರು ಬಂದರು, ನಾವು ಬೇರೆ ಬೇರೆ ಸಂಘಟನೆಗಳಿಂದ ಪ್ರತಿಭಟನೆ ಮಾಡಿದ್ರು ಕೂಡ ಅವ್ರು ಮಾಡ್ತಾ ಇಲ್ಲ ಅಂತಂದ್ರೆ ಅವರು ಹಿಂದೆ ಯಾರ ಕೈವಾಡ ಇದೋ ಅಥವಾ ರಾಜಕೀಯ ಒಂದು ದುರುದ್ದೇಶ ಮಾಡಕತ್ತಾರೆ ನಮ್ಗೆ ಗೊತ್ತಾಗ್ತಾ ಇಲ್ಲ. ನೀವು ಹಿಂಗೆ ಮುಂದುವರಿಸಿದ್ರೆ ನಿಮ್ಮ ಎಲ್ಲಾರನ್ನೂ, ನೀವು ಯಾವುದೇ ಪಕ್ಷದವ್ರು, ಕಾಂಗ್ರೆಸ್ ಇರಲಿ BJP ಇರಲಿ, ನೀವು ಯಾವುದೇ ಇದ್ರೂ ಕೂಡ ನಿಮ್ಮನ್ನ ಕನ್ನಡ ವಿರೋಧಿಗಳಂತ ನಾವು ಭಾವಿಸ್ಬೇಕಾಗ್ತದೆ. ಆ ಕನ್ನಡ ವಿರೋಧಿ ಹಣೆಪಟ್ಟಿಯನ್ನು ಹೊತ್ಕೊಂಡು ನೀವು ತಿರುಗಾಡ್ಬೇಕಾಗ್ತದೆ. ಅದಕ್ಕಾಗಿ ಇವತ್ತು ಆ ಗೊತ್ತುವಳಿಯನ್ನು ಅಂಗೀಕರಿಸಬೇಕಂತ ಒತ್ತಾಯ ಮಾಡ್ತೀವಿ. ಕಿತ್ತೂರು ಕರ್ನಾಟಕ ನಿರಂತರವಾಗಿ ಏನು ಮಹಾನಗರ ಪಾಲಿಕೆಯಲ್ಲಿ ಮೇಯರ್ ಮತ್ತು ಉಪಮೇಯರ್ ಮತ್ತು ಏನು ಕನ್ನಡದ ನಗರ ಸೇವಕರಿದ್ದಾರೆ, ಇವರು ಕನ್ನಡದ ಗೊತ್ತುವಳಿ ಸ್ವೀಕಾರ ಮಾಡುವಲ್ಲಿ ತುಂಬ ವಿಳಂಬ ಮಾಡ್ತಾ ಇದ್ದಾರೆ. ಈ ಕಾರಣಕ್ಕಾಗಿ ಇವತ್ತು ಕಿತ್ತೂರು ಕನ್ನಡ ಸೇನೆ ಎಲ್ಲ ಪದಾಧಿಕಾರಿಗಳು ಸೇರಿ ಇವತ್ತು ಮಹಾನಗರ ಪಾಲಿಕೆ ಮುತ್ತಿಗೆ ಹಾಕಕ್ಕೆ ಬಂದಿದ್ದೀವಿ. ಈ ನಾವೇನು ಹೋರಾಟ ಪ್ರಾರಂಭ ಮಾಡಿದಾಗಿಂದಲೂ ಕೂಡ ಇದುವರೆಗೂ ಗೊತ್ತುವಳಿ ಸ್ವೀಕಾರ ಮಾಡುವಲ್ಲಿ ಅವರು ವಿಳಂಬ ಮಾಡಿದ್ದಾರೆ. ಅದಕ್ಕಾಗಿ ಅವರು ಪಾಠ ಕಲಿಸಬೇಕು ಮತ್ತು ಕರ್ನಾಟಕ ಸರ್ಕಾರದ ಸೌಲಭ್ಯಗಳನ್ನು ಅವರು ಬಳಸಬಾರದು, ಕಾರನ್ನ ಬಳಸಬಾರದು. ಅವ್ರ ವೈಯಕ್ತಿಕ ಅವರ ಹಣದಿಂದ ಅವರ ವೈಯಕ್ತಿಕ ವಾಹನಗಳನ್ನು ಬಳಸಬೇಕು ಮತ್ತು ಕನ್ನಡದ ಗೊತ್ತುವಳಿಯನ್ನು ಸ್ವೀಕಾರ ಮಾಡೋವರೆಗೂ ಅವ್ರ ವೈಯಕ್ತಿಕ ವಾಹನಗಳನ್ನ ಬಳಸ್ಕೋಬೇಕು ಮತ್ತು ಸರ್ಕಾರದ ವಾಹನ ಬಳಸಬಾರ್ದು. ಮತ್ತು ಏನಾದರೂ ಮಹಾರಾಷ್ಟ್ರ ಸರ್ಕಾರದ ಏನಾದರೂ ಅವರಿಗೆ ಅಭಿಮಾನ ಇದ್ದರೆ ಮಹಾರಾಷ್ಟ್ರ ಸರ್ಕಾರದ ಡಕೋಟ ಬಸ್ಗಳನ್ನ ಅವರು ಉಪಯೋಗ ಮಾಡ್ಬೋದು ಅಂತ ಅವ್ರು ಹೇಳಕ್ಕೆ ಇಷ್ಟಪಡ್ತಾರೆ. ವಿಳಂಬ ಅಂದರೆ ಇದು ಯಾವುದಾದ್ರೂ ರಾಜಕೀಯ ಇದು ಮಹಾನಗರ ಪಾಲಿಕೆ ಆಯುಕ್ತರು ಮತ್ತು ಇವರು ಮಹಾನಗರ ಮೇಯರ್ ಹಾಗೂ ಉಪಮೇಯರ್ ಅವರು ಇವರು ಸ್ಪಷ್ಟವಾಗಿ ತಿಳಿಸ್ಬೇಕು. ಏನಾದರೂ ರಾಜಕೀಯ ನಾಯಕರು ಒತ್ತಡ ಇದೆಯಾ ಅನ್ನೋದು ತಿಳಿಸ್ಬೇಕು. ಹಂಗೇನಾದರೂ ಇದ್ರೆ ಅವ್ರ ಹೆಸರು ನಮಗೆ ಬಹಿರಂಗ ಮಾಡಲಿ, ಅವ್ರಿಗೆ ಯಾವ ರೀತಿ ಪಾಠ ಕಲಿಸ್ಬೇಕು ನಾವು ಕಲಿಸ್ತೀವಿ, ಅವ್ರಿಗೆ ಎಲ್ಲಿ ಗೇರಾವ್ ಆಗಬೇಕು ನಾವು ಮಾಡ್ತೀವಿ. ಪಾಠ ಕಲಿಸೋ ಕೆಲಸನ ನಾವು ಮಾಡ್ತೀವಿ ಅಂತ ಹೇಳಕ್ಕೆ ನಾವು ಅವ್ರಿಗೆ ಎಚ್ಚರಿಕೆ ಕೊಡ್ತೀವಿ. ಗೊತ್ತುವಳಿ ಸ್ವೀಕಾರ ಮಾಡಲು ಇಷ್ಟು ವಿಳಂಬ ಮಾಡಿದ್ರ ಕಾರಣ ಯಾವ್ದಾದ್ರು ರಾಜಕೀಯ ನಾಯಕರ ಒಂದು ಒತ್ತಡ ಏನಾದರೂ ಇರ್ಬೋದು ಅನ್ನೋದು ನಮಗೆ ಎಲ್ಲ ಅನುಮಾನ ಐತಿ. ಅವರು ಬಹಿರಂಗಪಡಿಸಬೇಕು. ಯಾರು ಮೇಯರ್ ಮತ್ತು ಉಪಮೇಯರ್ ಅವ್ರು ಬಹಿರಂಗಪಡಿಸಿದ್ರೆ ಆ ರಾಜಕೀಯ ನಾಯಕರಿಗೆ ಬುದ್ಧಿ ಕಲಿಸಕ್ಕೆ ನಾವು ತಯಾರಿದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ನಮ್ಮ ಹೆಸರು ಮಹೇಶ್, ಕಿತ್ತೂರು ಕನ್ನಡ ಸೇನೆ ಯುವ ಘಟಕ ರಾಜ್ಯಾಧ್ಯಕ್ಷ.